ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 36ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ದಿವ್ಯಾ ಕಾರಂತ್. ವ್ಯಾಖ್ಯಾನಕಾರರು ಡಾಕ್ಟರ್ ಆರ್ ನರಸಿಂಹಮೂರ್ತಿ. ಸೀತೆಯನ್ನು ಅರಣ್ಯದಲ್ಲಿ ತೊರೆದ ಮೇಲೆ ರಾಜ ಶ್ರೀರಾಮಚಂದ್ರ ಸದಾ ಅವಳ ಅಗಲಿಕೆಯ ದುಃಖದಿಂದ ನೆನೆದು ಪ್ರಲಾಪಿಸುತ್ತಿದ್ದ. ಪತಿಪತ್ನಿಯರಲ್ಲಿ ವಿಯೋಗ ದುಃಖವು ಸಹಜವಲ್ಲವೇ? ಮುಂದೆ ನಡೆಯುವ ಅಶ್ವಮೇಧದ ಸಿದ್ಧತೆ, ಯಜ್ಞಾಶ್ವವನ್ನು ದೇಶ ಪರ್ಯಟನೆಗೆ ಬಿಡುವ ಸಂದರ್ಭದ ಕಥಾಭಾಗವನ್ನ ಮುದ್ದಣ ಮನೋರಮೆಗೆ ಹೀಗೆ ಹೇಳತೊಡಗುವನು. ಮನೋರಮೆ ಮುಂಗತೆಯಂ ಕೇಳ, ಅಂತು ಕುಂಭ ಸಂಭವನ ಬೆಸನಂ ಬಿಡಿದು ಅಶ್ವಮೇಧಮಂ ಕೈಕೊಂಡ ರಾಘವಂ ಸ್ವರ್ಣ ಸೀತಾ ಸಮೇತಂ ರಾಘವಂ ಅಶ್ವಮೇಧಮಂ ದೀಕ್ಷೇನಿಂದಂ ಅಗಸ್ತ್ಯಂ ಬ್ರಹ್ಮನಿರ್ದಂ ವಸಿಷ್ಠನು ಆಚಾರ್ಯನಾದಂ ಮೇಣೃಷಿಗಳ್ ಅಧ್ವೈರ್ಯೂದ್ಗಾತೃ ಹೋತಾರರುಂ ಋತ್ವಿಜರುಂ ಸಾಮಾಜಿಕರುಂ ಆಗೆಸೆದರ್. ಮನೋರಮೆ, ಮುಂದಿನ ಕಥೆಯನ್ನು ಕೇಳು. ಅಗಸ್ತ್ಯ ಮಹರ್ಷಿಗಳ ಆದೇಶವನ್ನು ಅನುಸರಿಸಿ ಅಶ್ವಮೇಧವನ್ನು ಕೈಗೊಂಡ ರಾಘವನು ಪತ್ನಿ ಸೀತೆಯ ಅನುಪಸ್ಥಿತಿಯಲ್ಲಿ ಚಿನ್ನದ ಸೀತೆಯ ಪುತ್ಥಳಿಯೊಂದಿಗೆ ಯಜ್ಞದೀಕ್ಷೆಯನ್ನು ವಹಿಸಿದನು. ಯಜ್ಞದ ಪೂರ್ಣ ವಿವರಗಳನ್ನು ತಿಳಿದು ತಪ್ಪದಂತೆ ಅದನ್ನು ನೋಡಿಕೊಳ್ಳುವ ಬ್ರಹ್ಮತ್ವವನ್ನು ಅಗಸ್ತ್ಯರೇ ಕೈಗೊಂಡರು. ವಸಿಷ್ಠರು ಪ್ರಧಾನ ಪುರೋಹಿತ ಅಥವಾ ಆಚಾರ್ಯರಾದರು. ಮತ್ತೆ ಉಳಿದ ಋಷಿಗಳಲ್ಲಿ ಕೆಲವರು ಯಜುರ್ವೇದವನ್ನು ತಿಳಿದು ಅದಕ್ಕನುಸಾರವಾಗಿ ಯಜ್ಞಕಾರ್ಯಗಳನ್ನು ಮಾಡಿಸುವ ಅಧ್ವರ್ಯರುಗಳಾಗಿ, ಕೆಲವರು ಯಜ್ಞದಲ್ಲಿ ಸಾಮವೇದವನ್ನು ಹಾಡುವ ಉದ್ಗಾತೃಗಳಾಗಿ, ಮತ್ತೆ ಕೆಲವರು ಋಗ್ವೇದದ ಮಂತ್ರಗಳನ್ನು ಜಪಿಸಿ ಹೋಮಿಸುವ ಹೋತಾರರಾಗಿ, ಹಲವರು ಯಜ್ಞ ಕಾರ್ಯದಲ್ಲಿ ಪ್ರಾತಿನಿಧಿಕ ಭಾಗವನ್ನು ವಹಿಸುವ ಋತ್ವಿಜರು ಹಾಗೂ ಸಭೆಯಲ್ಲಿ ಸಹಾಯಕರಾದ ಸಾಮಾಜಿಕರು ಮುಂತಾದವರಾಗಿ ಶೋಭಿಸಿದರು. ಅನ್ನೆಗಂ ಆಚಾರ್ಯಂ ಶುಭ ಮುಹೂರ್ತದೊಳ್ ಸಿಂಗರದ ಚಿನ್ನ ಜನ್ನ ಗುದುರೆಯಂ ಪೇಳ್ದಂತು ಪೂಜಿಸಿ ಬಳಿಯಗ್ಗಳಿಕೆಯ ಬಿರುದೋದಂ ಬರೆದ ಓಲೆಯಂ ಪಣೆಗೆ ಬಿಗಿದು ನಿರಾಕುಳಂ ಚಪ್ಪನ್ನ ದೇಶಂಗಳಂ ಸಂಚರಿಸುತ್ತುಂ ಕಪ್ಪ ಕಾಣ್ಕೆಗಳಂ ಕೂಡಿ ತರ್ಪುದು ಎಂದು ಶಿರದೊಳ್ ಮಂತ್ರಾಕ್ಷತೆಯನು ಇಟ್ಟುಂ ಬಿಟ್ಟಂ. ಅಷ್ಟರಲ್ಲಿ ಆಚಾರ್ಯರು ಮಂಗಳ ಮುಹೂರ್ತದಲ್ಲಿ ಶೃಂಗಾರಗೊಂಡ ಚೆಲುವಾದ ಯಜ್ಞದ ಕುದುರೆಯನ್ನು ವಿಧಿಪೂರ್ವಕವಾಗಿ ಪೂಜಿಸಿ ರಘುವಂಶದ ಹಿರಿಮೆಯ ಬಿರುದಿನ ಒಕ್ಕಣೆಯನ್ನು ಬರೆದು ಅದನ್ನು ಆ ಕುದುರೆಯ ಹಣೆಗೆ ಕಟ್ಟಿ ನಿರಾತಂಕವಾಗಿ 56 ದೇಶಗಳನ್ನು ಸಂಚರಿಸಿ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿತಾ ಎಂದು ಹೇಳಿ ಅದರ ತಲೆಗೆ ಮಂತ್ರಾಕ್ಷತೆಯನ್ನು ಹಾಕಿ ಬೀಳ್ಕೊಟ್ಟರು. ಆಗಳ್ ಯಜಮಾನಂ ಈ ಪೊಳ್ತು ಪೋದೊರೆದ ಯಜ್ಞೀಯಾಶ್ವದ ಬೆಂಬಳಿ ಹೋಗಿ ನೆರಂಗೂಡುವ ನಾಡೆರೆಯರ ಕೊಟ್ಟ ಜಮನೊಟ್ಟಯಿಸಿಯುಂ ಬಲ್ಪಿಂ ತಡೆವರೊಳ್ ಪೊಣರ್ಕೆಯಿಂ
മറൽച്ചിയും ಗೆಲ್ಲವೆಣ್ಗೆ ಜಸದ ಪೊಸ ಚೊಲ್ಲೆಯಮಂ ಸೂಡಿ ಕೂಡಿ ವರ್ಪ ಬಲ್ಲಾಳ್ತನದ ಗಂಡುಗಲಿಗಳಿರ ಎನ್ನ ಈ ಕೈವೀಳೆಯಮಂ ಕೈಕೊಳ್ಳಿಂ ಎಂಬುದು. ಆಗ ಯಜ್ಞದ ಯಜಮಾನನಾದ ಶ್ರೀರಾಮಚಂದ್ರನು ಈ ಹೊತ್ತು ಹೋಗಬಿಟ್ಟ ಯಜ್ಞದ ಕುದುರೆಯನ್ನು ಅನುಸರಿಸಿ ಅದರ ಹಿಂದೆಯೇ ಹೋಗಿ ನಮಗೆ ಸಹಾಯ ಮಾಡುವ ನಾಡ ಒಡೆಯರು ನೀಡುವ ಕಪ್ಪ ಕಾಣಿಕೆಗಳನ್ನು ಒಟ್ಟುಗೂಡಿಸಿಯೋ, ಪರಾಕ್ರಮದಿಂದ ಯಜ್ಞಾಶ್ವವನ್ನು ತಡೆಯುವವರೊಡನೆ ಹೋರಾಡಿ ಅಶ್ವವನ್ನು ಮರಳಿಸಿಯೋ, ವಿಜಯಲಕ್ಷ್ಮಿಗೆ ಯಶಸ್ಸಿನ ತುರುವಿನ ಹೂಮಾಲೆಯನ್ನು ಮುಡಿಸಿ ಜತೆಗೊಂಡು ಬರುವ ಸಾಮರ್ಥ್ಯವುಳ್ಳ ಪರಾಕ್ರಮಿಗಳಿರ, ಬನ್ನಿ ಈ ನನ್ನ ವೀಳೆಯವನ್ನು ಕೈಗೊಳ್ಳಿ ಎನ್ನುವನು. ಆಂ ತಾನೆಂಬ ಆಕೆ ವಾಳರ ಗಲ್ಲಣೆಯ ಬಲ್ಲುಲಿಯಂ ಮಾಣಿಸಿ ಪುರ್ವಿನ ಒಂದು ಜರ್ವಿಂ ಕಂಠದ ಒಂದು ಹುಂ ಕೃತಿಂ ಬೀರರ ಜಂಗುಳಿಯೊಳ್ ನುರ್ಗಿ ಬೀದಿಗೊಂಡು ರಾಯನ ಇದಿರ್ವಂದು ಶತ್ರುಘ್ನಂ ಆರು ಮಲ್ತು ಆನೆ ಕೊಳ್ವೆಂ ಎಂದಂ ಶತ್ರುಘ್ನಂ ಆರು ಮಲ್ತು ಆನೆ ಕೊಳ್ವೆಂ ಎಂದಂ. ಆವಾಗ ನಾನೂ ತಾನೂ ಎಂಬ ವೀರರ ನುಗ್ಗಾಟದ ಗಲಭೆಯ ತನ್ನ ಹುಬ್ಬಿನ ಒಂದು ಜರ್ಬಿನಿಂದ ಗಂಟಲ ಒಂದು ಹೂಂಕಾರದಿಂದ ನಿಲ್ಲಿಸಿ ವೀರರ ಗುಂಪಿನಲ್ಲಿ ನುಗ್ಗಿ ದಾರಿ ಮಾಡಿಕೊಂಡು ರಾಜನ ಮುಂದೆ ಬಂದ ಶತ್ರುಘ್ನನು, ಬೇರೆ ಯಾರೂ ಅಲ್ಲ, ನಾನೇ ಈ ವೀಳೆಯನ್ನು ಪಡೆಯುತ್ತೇನೆ ಎಂದನು. ರಾಯಂ ತನ್ನ ಕಿರುದಮ್ಮನ ಬೀರದ ಮೈಸಿರಿಯ ಬಿಂಕದ ಮೈವಳಿಯ ನುಡಿಗೆ ಸಂತಸಂಗೊಂಡು ಲೇಸುಲೇಸೈ ಭರತಂ ನಗರ ಪಾಲಕಂ ನೇರ್ಪಡೆ ಲಕ್ಷ್ಮಣನು ಎನ್ನ ಕೈಗುಂದಿನೂಳಿಗದೊಳಿರೆ ನೀನಲ್ಲದೆ ಆವಂ ಮೇಣಿ ಕಜ್ಜದೊಳ್ ಸಾಲ್ವಂ ಪೋ ಕ್ಷಾತ್ರ ಧರ್ಮಗಳೊಳಂ ಉಪಾಯಗಳೊಳಂ ನೀಂ ಜಾಣ ನಿರ್ಪಿನಂ ಪೆರತಾವುದಂ ನಡೆ ನುಡಿವೇಳ್ವೆಂ. ರಾಜ ಶ್ರೀರಾಮಚಂದ್ರ ತನ್ನ ಕಿರಿಯ ತಮ್ಮನ ಪರಾಕ್ರಮದ ದೇಹಕಾಂತಿಗೆ, ಸೊಕ್ಕಿದ ದೇಹಶಕ್ತಿಯ ನುಡಿಗೆ ಸಂತಸಗೊಂಡು, ಒಳ್ಳೆಯದು ಒಳ್ಳೆಯದು, ಭರತನು ನಗರಪಾಲಕನಾಗಿ ಒದಗಿರಲು, ಲಕ್ಷ್ಮಣನು ನನ್ನ ಕೈಸುತ್ತಿನ ಸೇವೆಯಲ್ಲಿರಲು, ನೀನಲ್ಲದೆ ಬೇರೆ ಇನ್ನಾರು ತಾನೇ ಈ ಕಾರ್ಯಕ್ಕೆ ಸಮರ್ಥರಾಗುತ್ತಾರೆ? ಹೋಗು, ಕ್ಷತ್ರಿಯ ಧರ್ಮಗಳಲ್ಲಿಯೂ ಚತುರ್ವಿಧ ಉಪಾಯಗಳಲ್ಲಿಯೂ ನೀನು ಜಾಣನಾಗಿರುವುದರಿಂದ ಬೇರೆ ಯಾವ ನಡೆನುಡಿಯನ್ನು ನಿನಗೆ ಹೇಳಲಿ ಎನ್ನುವನು. ಆದೊಡಂ ಕೇಳ್ ಮೊನೆಗಲ್ಲದೆ ಬರ್ಪ ಪಿರಿಯರುಂ ವಿಪ್ರರುಂ ಸೇವ್ಯರಪ್ಪಿನಮವರಂ ಕಡೆಗಂಚದಿರ್ ಹರಿಹರರೊಳ್ ಭೇದಮೆಣಿಸದರಂ ನೀನುಂ ಭೇದಮೆಣಿಸದಿರ್ ಜೀವನಂ ಪಶು ಜೀವನಮೆಂದುಂ ವ್ಯಾಘ್ರ ಜೀವನಮೆಂದುಂ ವ್ಯಾಳ ಜೀವನಮೆಂದುಂ ಉತ್ತಮ ಮಧ್ಯಮಾಧಮ ವಿಭೇದದಿಂ ಮೂದೆರ ನಿರ್ಕುಂ ಲೋಗರ ಶಿಕ್ಷೆ ರಕ್ಷೆಗಳೊಳ್ ಇವರೊಂದು ಜಾಣ್ಮೆಯಿರ್ಕೆ. ಆದರೂ ಕೇಳು, ಯುದ್ಧಕ್ಕಲ್ಲದೆ ಬರುವ ಹಿರಿಯರೂ ವಿಪ್ರರೂ ನಮ್ಮ ಸೇವೆಗೆ ಅರ್ಹರಾದುದರಿಂದ ಅವರನ್ನ ನೀನು ಎಂದೂ ಕಡೆಗಣಿಸಬೇಡ. ಹರಿಹರರಲ್ಲಿ ಭೇದವೆಣಿಸದವರಲ್ಲಿ ನೀನೂ ಭೇದವೆಣಿಸಬೇಡ. ಈ ಮಾತಿನಿಂದ
ಮುದ್ದಣನೂ ಹರಿಹರರಲ್ಲಿ ಭೇದವೆಣಿಸುತ್ತಿರಲಿಲ್ಲ ಎಂದು ಊಹಿಸಬಹುದು. ನೋಡು, ಜೀವನವು ಪಶು ಜೀವನ, ವ್ಯಾಘ್ರ ಜೀವನ ಮತ್ತು ವ್ಯಾಳ ಜೀವನ ಎಂದು 3 ಬಗೆ. ಅಂದರೆ ಇತರರಿಂದ ಉಪಕಾರವನ್ನು ಪಡೆಯದಿದ್ದರೂ ಕೇವಲ ಹುಲ್ಲು ಸೊಪ್ಪುಗಳನ್ನು ತಿಂದು ಅಮೃತ ಸಮಾನ ಹಾಲನ್ನು ನೀಡಿ ಉಪಕಾರಗೆಯುವ ಸಾತ್ವಿಕ ಗುಣದ ಪಶುಜೀವನ ಉತ್ತಮವಾದುದು. ಹಸಿವಾದಾಗ ಮಾತ್ರ ತನ್ನ ಆಹಾರಕ್ಕಾಗಿ ಸಾಧು ಪ್ರಾಣಿಗಳನ್ನು ಕೊಂದು ತಿನ್ನುವ ರಾಜಸಿಕ ಗುಣದ ವ್ಯಾಘ್ರ ಜೀವನ ಮಧ್ಯಮವಾದುದು. ನಿಷ್ಕಾರಣವಾಗಿ ಇತರರನ್ನ ಕಚ್ಚಿಕೊಲ್ಲುವ ತಾಮಸ ಗುಣದ ವ್ಯಾಳ ಜೀವನ ಅಧಮವಾದುದು. ಲೋಕದ ಜನರ ಶಿಕ್ಷೆ ರಕ್ಷೆಗಳಲ್ಲಿ ಇವುಗಳ ಒಂದು ಜಾಣ್ಮೆ ನಿನಗಿರಲಿ ಎಂದನು. ರಣದೊಳ್ ನಿರಾಯುಧರಂ ಮೂರ್ಛಿತರಂ ಸಮಂತು ಪಲಾಯಿತರಂ ನೋಯಿಸದಿರ್ ಮತ್ತಂ ಪುತ್ತನೇರಿದರಂ ಪುಲ್ಲಂ ಕರ್ಚಿದರಂ ಬಾಯೊಳ್ ಬೆರಲನಿಟ್ಟರಂ ಮುಟ್ಟದಿರ್ ಮರೆಮೋಸದ ಕವಡು ಬಿಜ್ಜೆಯಂ ಕಾಳೆಗದೊಳ್ಮಾಣ್ ಪೆಣ್ಗೊಲೆಗೆಳಸದಿರ್ ಇಂತು ನಯಂ ಬಿಡಿದು ಮಾರ್ಮಲೆವರಿರಾಯನಂ ಗೆಲ್ದು ಬಾರೈ ಇಂತು ನಯಂ ಬಿಡಿದು ಮಾರ್ಮಲೆವರಿರಾಯರಂ ಗೆಲ್ದು ಬಾರೈ ಎಂಬುದು. ಪ್ರಿಯ ಸಹೋದರ, ಯುದ್ಧದಲ್ಲಿ ನಿರಾಯುಧರನ್ನು, ಮೂರ್ಛೆ ಹೋದವರನ್ನು, ಓಡಿ ಹೋದವರನ್ನು ನೋಯಿಸಬೇಡ. ಅಲ್ಲದೆ ಪ್ರಾಣದಾಸೆಯಿಂದ ಹುತ್ತವೇರಿದವರನ್ನು, ಅಂದರೆ ಆಗಲೇ ಸಾವಿನ ಸಮೀಪದಲ್ಲಿರುವವರನ್ನು, ಹುಲ್ಲನ್ನು ಕಚ್ಚಿದವರನ್ನು, ಎಂದರೆ ಪಶು ಸಮಾನರನ್ನು, ಬಾಯಲ್ಲಿ ಬೆರಳಿಟ್ಟವರನ್ನು, ಎಂದರೆ ಮುಗ್ಧ ಮಕ್ಕಳಿಗೆ ಸಮಾನರಾದವರನ್ನು ಎಂದಿಗೂ ಮುಟ್ಟದಿರು. ಮರೆಮೋಸದ ಕಪಟ ವಿದ್ಯೆಯನ್ನ ಕಾಳಗದಲ್ಲಿ ಬಿಟ್ಟು ಬಿಡು. ಹೆಣ್ಣ ಕೊಲೆಗೆ ಮನಸ್ಸು ಮಾಡದಿರು. ಹೀಗೆ ನೀತಿಯನ್ನು ಅನುಸರಿಸಿ ನನ್ನನ್ನು ವಿರೋಧಿಸುವ ಶತ್ರುರಾಜರುಗಳನ್ನು ಗೆದ್ದು ಬಾರಯ್ಯ ಎನ್ನುವನು. ನೆರೆಯೊಳೆನಿಂದು ಆಲೈಪ ಸೀತಾವರಜಂ ಲಕ್ಷ್ಮೀನಿಧಿ ತಾಂ ಮುಗುಳ್ನಗೆಯಿಂ ರಘುಪ್ರವರಂಗೆ ಭಾವ ಇಂತುಟಲೆ ಕ್ಷಾತ್ರ ಧರ್ಮ ರಹಸ್ಯಂ ನೀಮೇ ಪಂಡಿತರೈಸೆ ಮುನ್ನಂ ಆ ತಾಟಕೆಯಂ ಕೊಲ್ವಂದು ಮುನ್ನಂ ಆ ತಾಟಕೆಯಂ ಕೊಲ್ವಂದು ಈ ಅರಿವು ಎತ್ತವೋದುದೋ ಭಾರ್ಗವನೊಳ್ ಪೊಣರಿರೆ ವಾಲಿಯೊಳ್ ಅಂದು ಏತರ ಕಾಳೆಗಮಾಯ್ತೋ ನಿಮ್ಮಯ್ಯಂ ತಾಂಡವನನು ಏನೆಂದು ಕೊಂದನೋ ಈ ಲಕ್ಷ್ಮಣಂ ಶೂರ್ಪಣಖಿಯ ಕಿವಿ ಮೂಗುಗಳಂ ಬೆಚ್ಚ ಬೆಸುಗೆಯಿಂ ಕೀಳನೆ ಇಂತಿದು ಬಳಿವಿರುದಲ್ತೆ ಈಗಳ್ ಶತ್ರುಘ್ನನು ಅಂತಿರೆ ಧರ್ಮಮಂ ಬಳಿಸಲ್ವಂ ಎಂದು ಲಕ್ಷ್ಮೀನಿಧಿ ವಿನೋದಮಾಗೆ ಹಾಸ್ಯಮನಾಡಿದಂ. ಪಕ್ಕದಲ್ಲೇ ನಿಂತು ಶ್ರೀರಾಮ ಶತ್ರುಘ್ನರ ಮಾತುಗಳನ್ನು ಕೇಳುತ್ತಿದ್ದ ಸೀತೆಯ ತಮ್ಮ ಲಕ್ಷ್ಮೀನಿಧಿ ಮುಗುಳ್ನಗೆಯೊಡನೆ ರಘುಶ್ರೇಷ್ಠನಿಗೆ, ಬಾವಾ, ಹೀಗಲ್ಲವೇ ಕ್ಷಾತ್ರಧರ್ಮದ ಗುಟ್ಟು? ಇದಕ್ಕೆ ನೀವೇ ಪಂಡಿತರಲ್ಲವೇ? ಹೆಣ್ಣ ಕೊಲೆಗೆ ಮನಸ್ಸು ಮಾಡದಿರು ಎನ್ನುವ ನಿಮಗೆ ಹಿಂದೆ ತಾಟಕಿಯನ್ನು ಕೊಲ್ಲುವಾಗ ಈ ತಿಳುವಳಿಕೆ ಎಲ್ಲಿ ಹೋಗಿತ್ತು? ಬ್ರಾಹ್ಮಣರೊಡನೆ ಕಾದಾಟ ಬೇಡವೆಂದ ನೀವು ಪರಶುರಾಮರೊಡನೆ ಕಾದಾಡಲಿಲ್ಲವೇ?
ಮರೆಮೋಸದ ಕಾಳಗ ಬೇಡವೆನ್ನುವ ನಿಮ್ಮದು ವಾಲಿಯೊಡನೆ ಎಂಥ ಯುದ್ಧವಾಯಿತು? ನಿಮ್ಮ ತಂದೆ ತಾಂಡವನನ್ನು ಏನೆಂದು ಕೊಂದನೋ? ಇನ್ನು ಈ ಲಕ್ಷ್ಮಣನು ಶೂರ್ಪಣಕಿಯ ಕಿವಿಮೂಗುಗಳನ್ನು ಕೀಳಲಿಲ್ಲವೇ? ಅವಳು ಹೆಣ್ಣಲ್ಲವೇ? ಹೀಗಿದು ನಿಮ್ಮ ವಂಶದ ಹಿರಿಮೆಯಲ್ಲವೇ? ಈಗ ಶತ್ರುಘ್ನನೂ ಅದೇ ರೀತಿ ಧರ್ಮವನ್ನು ಅನುಸರಿಸುವನು ಎಂದು ವಿನೋದದಿಂದ ಅಣಕದ ಮಾತುಗಳನ್ನಾಡುವನು. ಅದರ್ಕೆ ರಾಘವಂ ಆಹಾ ನನ್ನಿಗವ ಸುಳೆ ನೀನರಿಯೈ ಇಂತೀ ರಹಸ್ಯಮಂ ನಿನ್ನ ಬಿಲ್ಲೋಜನಪ್ಪ ಶತಧೃತಿಯಂ ಕೇಳಿ ಎಂದು ಮಾರ್ನುಡಿದಂ. ಈ ನುಡಿಗೆ ಸಭ್ಯರೆಲ್ಲರ್ ತಲೆದೂಗಿ ಸಂತಸಂದಾಳ್ದರ್. ಅದಕ್ಕೆ ರಾಘವನು ನಗುತ್ತಾ ಧರ್ಮ ಸೂಕ್ಷ್ಮವನ್ನರಿಯದ ಅವನೊಡನೆ ಪ್ರತಿವಾದ ಮಾಡದೆ ತಾನೂ ಅಣಕಿಸಿ, ಎಲೈ ನನ್ನಿಗ ವಸುಳೆ ಅಂದರೆ ಸತ್ಯವಾದಿಯಾದ ಹಸುಳೆಯೇ ಎಂದು ಸಂಬೋಧಿಸಿ, ಈ ರಹಸ್ಯ ನಿನಗೆ ಗೊತ್ತಿಲ್ಲ. ನಿನ್ನ ಬಿಲ್ಲ ಗುರುವಾದ ಶತಧೃತಿಯನ್ನ ಕೇಳು, ಅವರು ಹೇಳುವರು ಎಂದು ಮಾರುತ್ತರ ಕೊಟ್ಟನು. ಈ ಮಾತಿಗೆ ಸಭೆಯಲ್ಲಿದ್ದವರೆಲ್ಲ ಸಂತಸದಿಂದ ತಲೆದೂಗಿದರು. ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ದಿವ್ಯಾ ಕಾರಂತ್, ವ್ಯಾಖ್ಯಾನಕಾರರು ಡಾಕ್ಟರ್ ಆರ್ ನರಸಿಂಹಮೂರ್ತಿ. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.